ಆತ್ಮೀಯರೇ ನಮಸ್ಕಾರ. ದೇಹ ದೇವಾಲಯ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಪ್ರಾಪಂಚಿಕ ಹಾಗೂ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಲಕ್ಷ್ಮಿಯ ಸ್ವರೂಪದ ಬಗ್ಗೆ, ಲಕ್ಷ್ಮೀ ಪೂಜೆಗೂ ವರಮಹಾಲಕ್ಷ್ಮಿ ವ್ರತಕ್ಕೂ ಇರುವಂಥ ವ್ಯತ್ಯಾಸದ ಬಗ್ಗೆ, ಸಂಪತ್ತಿನ ವಿದ್ಯೆಯ ಗುರು ಶುಕ್ರಾಚಾರ್ಯನ ಒಂಟಿ ಕಣ್ಣಿನ ರಹಸ್ಯದ ಬಗ್ಗೆ, ಲಕ್ಷ್ಮಿಯ ವಾಹನವಾದ ಗೂಬೆಯ ತತ್ವದ ಒಳಾರ್ಥದ ಬಗ್ಗೆ, ಶಕ್ತಿ ಮತ್ತು ಪ್ರಜ್ಞೆಯ ನಡುವಿನ ಸಂಬಂಧದ ಬಗ್ಗೆ ತಿಳ್ಕೊಂಡ್ವಿ. ನೀವೇನಾದರೂ ಆ ಸಂಚಿಕೆಯನ್ನು ನೋಡದೇ ಇದ್ದರೆ ಮೊದಲು ಅದನ್ನು ನೋಡೋದ್ರಿಂದ ಈ ವಿಡಿಯೋದಲ್ಲಿನ ವಿಚಾರಗಳು ನಿಮಗೆ ಇನ್ನೂ ಸ್ಪಷ್ಟವಾಗಿ ತಿಳಿಯುತ್ತೆ. ಸಾಮಾನ್ಯವಾಗಿ ನಮಗೆ ಕಷ್ಟಗಳು ಬಂದಾಗಲೆಲ್ಲ ನಮ್ಮ ಬಾಯಿಂದ ಬರುವಂಥ ಶಬ್ದವೇ ತಾಪತ್ರಯ ಅನ್ನುವಂಥದ್ದು. ತಾಪ ಅಂದರೆ ಬಿಸಿ, ಕಷ್ಟ, ನೋವು. ತ್ರಯ ಅಂದರೆ ಮೂರು, ಅಂದರೆ ಮೂರು ರೀತಿಯಲ್ಲಿ ನಮ್ಮನ್ನ ಸುಡುವ ಬೆಂಕಿ ಎಂದರ್ಥ. ಇದರಲ್ಲಿ ಮೊದಲನೆಯದು ಆದಿದೈವಿಕ ತಾಪ, ಅಂದರೆ ಪಂಚಭೂತಗಳಿಂದ ಉಂಟಾಗುವಂಥ ಕಷ್ಟ ನಷ್ಟಗಳು. ಉದಾಹರಣೆಗೆ ಸುನಾಮಿ, ಭೂಕಂಪ, ಮಳೆ ಹೆಚ್ಚಾಗಿ ಉಂಟಾಗುವಂಥ ಪ್ರವಾಹಗಳು, ಮಳೆ ಬಾರದೆ ಉಂಟಾಗುವಂಥ ಬರ ಪರಿಸ್ಥಿತಿಗಳು. ಇವುಗಳ ಪಾತ್ರ ನಮ್ಮ ಜೀವನದ ಕಾಲದಲ್ಲಿ 1% ಮಾತ್ರ. ಇನ್ನು ಎರಡನೆಯದಾದ ಆದಿಭೌತಿಕ ತಾಪ, ಅಂದರೆ ನಮ್ಮ ತಪ್ಪಿನಿಂದ ಉಂಟಾಗುವ ವಾಹನ ಅಪಘಾತಗಳು, ಬೆಂಕಿ ಅವಘಡಗಳು, ಆಯುಧಗಳಿಂದ ಉಂಟಾಗೋ ಸಾವು ನೋವುಗಳು ಇತ್ಯಾದಿ. ನಮ್ಮ ಜೀವನ ಸಮಯದಲ್ಲಿ ಇವುಗಳ ಪಾತ್ರವೂ ಸಹ 1% ಮಾತ್ರ. ಇನ್ನು ಮೂರನೆಯದಾದ ಆಧ್ಯಾತ್ಮಿಕ ತಾಪ, ನಮ್ಮ ತಪ್ಪು ಆಲೋಚನಾ ಕ್ರಮಗಳಿಂದ ಉಂಟಾಗುವ ಮನೋದೈಹಿಕ ಸಮಸ್ಯೆಗಳ ಪಾತ್ರ ನಮ್ಮ ಜೀವನದಲ್ಲಿ 98%. ಇದರ ಅರ್ಥ ನಮ್ಮನ್ನ ಸುಡುವ ಗರಿಷ್ಠ ಸಮಸ್ಯೆಗಳ ಮೂಲ ಇರೋದು ನಮ್ಮ ಮನಸ್ಸಲ್ಲಿ ಅಂತ. ಮನಸ್ಸಿನಿಂದ ಉಂಟಾಗುವ ತಾಪಗಳನ್ನ ನಿವಾರಣೆ ಮಾಡಿಕೊಳ್ಳುವ ಅತ್ಯಂತ ಪ್ರಭಾವಶಾಲಿ ಪರಿಹಾರಗಳೇ ನಮ್ಮ ಸಂಪ್ರದಾಯದಲ್ಲಿ ಹೇಳಿರುವಂತ ವ್ರತಗಳ ಆಚರಣೆಗಳು. ಮುಟ್ಟಾದ ಹೆಂಗಸರು ಪೂಜಾ ಕಾರ್ಯಗಳಲ್ಲಿ ಭಾಗವಹಿಸುವ ಬಗ್ಗೆ ಅನೇಕ ವಾದ ವಿವಾದ ಪ್ರತಿವಾದಗಳಿವೆ. ಸನಾತನ ಸಂಪ್ರದಾಯದ ಆಚರಣೆಗಳಲ್ಲಿ ಮುಟ್ಟಾದ ಹೆಂಗಸರು ಭಾಗವಹಿಸೋದನ್ನ ನಿಷೇಧಿಸಲಾಗಿದೆ. ಇದರ ಹಿಂದೆ ಇರುವಂತ ಪ್ರಮುಖ ಕಾರಣ ಹೈಜಿನಿಟಿ, ಅಂದ್ರೆ ಶರೀರದ ಶುದ್ಧತೆ. ಮತ್ತೊಂದು ಬಲವಾದ ಕಾರಣ ಹೆಂಗಸರಲ್ಲಿ ಆ ಸಮಯದಲ್ಲಿ ಉಂಟಾಗುವಂತ ಮನೋದೈಹಿಕ ಬದಲಾವಣೆಗಳು. ನಮ್ಮ ಸಂಪ್ರದಾಯದ ಈ ಆಚರಣೆ ಅತ್ಯಂತ ವೈಜ್ಞಾನಿಕ ಎಂಬುದನ್ನ ಅಮೆರಿಕದಲ್ಲಿ ವೈದ್ಯರಾಗಿದ್ದಂಥ ಡಾಕ್ಟರ್ ಜಾನ್ಸನ್ ಅನ್ನುವರ ಸಂಶೋಧನೆಯ ಮೂಲಕ ತಿಳಿಬಹುದು. ಅವರ ಆಸ್ಪತ್ರೆಯಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಿದ್ದ ಮಹಿಳಾ ಸಿಬ್ಬಂದಿ ಪ್ರತಿದಿನವೂ ಅವರ ಆಫೀಸ್ ಟೇಬಲ್ ಮೇಲೆ ಹೂವಿನ ಕುಂಡದಿಂದ ಹಳೆಯ ಹೂ ತೆಗೆದು ಹೊಸ ಹೂಗಳನ್ನು ಇಡ್ತಿದ್ಲು. ಪ್ರತಿ ತಿಂಗಳ 3 ದಿನಗಳಲ್ಲಿ ಆ ಹೂ ಕುಂಡದಲ್ಲಿನ ಹೂಗಳು ಬಹಳ ಬೇಗನೆ ಬಾಡಿ ಹೋಗ್ತಾ ಇರೋದನ್ನ ಗಮನಿಸಿದ ಆ ಡಾಕ್ಟರ್ ಆಕೆಯನ್ನು ಕರೆದು ವಿಚಾರಿಸಿದಾಗ ತಿಳಿದು ಬಂದ ವಿಚಾರ ಏನಂದ್ರೆ, ಆ ದಿನಗಳಲ್ಲಿ ಆಕೆ ಮುಟ್ಟಾಗಿದ್ದಿದ್ದು. ಇದನ್ನ ತಿಳಿದ ಡಾಕ್ಟರ್ ಜಾನ್ಸನ್ ಆ 3 ದಿನಗಳಲ್ಲಿ ಆಕೆಯಿಂದ ರಕ್ತದ ಮಾದರಿಯನ್ನ ಸಂಗ್ರಹಿಸಿ ನಡೆಸಿದ ಸಂಶೋಧನೆ ಅವರಿಗೆ ಅಚ್ಚರಿ ಮೂಡಿಸಿತ್ತು. ಮುಟ್ಟಿನ ಸಮಯದಲ್ಲಿ ಹೆಂಗಸರ ರಕ್ತದಲ್ಲಿ ಬಿಡುಗಡೆಯಾಗುವಂತ ಮಾನೋಟಾಕ್ಸಿನ್ ಅನ್ನುವಂಥ ರಾಸಾಯನಿಕವು ಆಕೆಯ ಶರೀರದಲ್ಲಿ ಋಣಾತ್ಮಕ ಕಣಗಳಾದ ಎಲೆಕ್ಟ್ರಾನ್ಗಳ ಉತ್ಪತ್ತಿಯನ್ನು ಹೆಚ್ಚಾಗಿ ಮಾಡಿ ಆಕೆಯ ಸಂಪರ್ಕಕ್ಕೆ ಬರುವಂಥ ಎಲ್ಲ ವಸ್ತುಗಳಿಗೂ ಅದರ ಋಣಾತ್ಮಕ ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಹಾಗೂ ಈ ಸಮಯದಲ್ಲಿ ಆಕೆಯೊಂದಿಗೆ ಲೈಂಗಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂಥ ವ್ಯಕ್ತಿಯ ಹೃದಯ ಮತ್ತು ಶ್ವಾಸಕೋಶಗಳ ಮೇಲೆ ಋಣಾತ್ಮಕ ಪರಿಣಾಮಗಳು ಉಂಟಾಗುತ್ತೆ ಅನ್ನೋದನ್ನ ಈ ಸಂಶೋಧನೆಯ ಮೂಲಕ ತಿಳ್ಕೊಂಡ್ರು. ಇದೇ ಉದ್ದೇಶದಿಂದಲೇ ನಮ್ಮ ಹಿರಿಯರು ಸಂಪ್ರದಾಯದ ಹೆಸರಲ್ಲಿ ಆ 3 ದಿನಗಳ ಕಾಲ ಹೆಂಗಸರಿಗೆ ಅಡುಗೆ ಮನೆ ಕೆಲಸ, ಪೂಜಾ ಕೆಲಸ, ಕೆರೆ ಬಾವಿಗಳ ಬಳಿ ಹೋಗಿ ನೀರು ತರುವಂಥದ್ದು, ತುಳಸಿ ಕಟ್ಟೆ ಪೂಜೆ ಮಾಡುವಂಥದ್ದು, ಈ ರೀತಿಯ ಕೆಲಸಗಳಿಂದ ಅವರಿಗೆ ರಜೆಯನ್ನು ನೀಡಿ ಆಕೆಗೆ ಬೇರೆಯದೇ ಆದ ಬಟ್ಟೆ, ದಿಂಬು, ಚಾಪೆ, ಹೊದಿಕೆ ಮತ್ತು ತಟ್ಟೆಗಳನ್ನು ಬಳಸುವಂತೆ ಮಾಡಿದ್ದರ ಹಿಂದೆ ಇದೇ ಕಾರಣ ಇರಬಹುದು. ಇದನ್ನ ಈ ಆಧುನಿಕ ಯುಗದಲ್ಲಿ ಪಾಲಿಸುವುದು ಬಿಡುವುದು ಅವರವರ ವೈಯಕ್ತಿಕ ಆಯ್ಕೆಗೆ ಬಿಡಲಾಗಿದೆ. ಯಾವುದೇ ವ್ರತಗಳನ್ನ 48 ದಿನಗಳ ಕಾಲ ಪಾಲನೆ ಮಾಡಿದ್ರೆ ಮಾತ್ರವೇ ಅದರಿಂದ ಪೂರ್ಣ ಫಲವನ್ನ ಪಡಿಬಹುದು. ಯಾವುದಾದ್ರೂ ಒಂದು ಪ್ರಬಲ ಸಂಕಲ್ಪವನ್ನ ಮಾಡಿ ನಿಮ್ಮ ಮನೆಯ ಹಿರಿಯರಿಂದಲೋ, ನಿಮ್ಮ ಕುಲಗುರುಗಳಿಂದಲೋ ಅಥವಾ ಹತ್ತಿರದ ದೇವಸ್ಥಾನದ ಪುರೋಹಿತರಿಂದಲೋ ಲಕ್ಷ್ಮಿಯ ಬೀಜ ಮಂತ್ರವನ್ನ ಪಡೆದು 48 ದಿನಗಳ ಕಾಲ ಪ್ರತಿದಿನವೂ ಅದರ ಅನುಷ್ಠಾನವನ್ನ
ಆಹಾರ ಮತ್ತು ವಿಹಾರಗಳ ನಿಯಮಗಳನ್ನು ಪಾಲನೆ ಮಾಡ್ತಾ 49ನೆಯ ದಿನದಂದು ಸಮಾರೋಪ ಪೂಜೆಯನ್ನು ಮಾಡಿ ಮುತ್ತೈದೆಯರಿಗೆ ಫಲತಾಂಬೂಲದೊಂದಿಗೆ ದಕ್ಷಿಣೆಯನ್ನು ಕೊಡುವ ಮೂಲಕ ವ್ರತಗಳನ್ನು ಪೂರೈಸಬೇಕು ಅನ್ನೋದೇ ಸಂಪ್ರದಾಯ. ಯಾವುದೇ ವ್ರತಗಳ ಆಚರಣೆಗೆ ನಾವು ವಾಸ ಮಾಡುವ ಮನೆಯ ಶುದ್ಧೀಕರಣ ಅತ್ಯಂತ ಮುಖ್ಯ. ಇಂದಿನ ಪ್ರಪಂಚ ಪೂರ್ಣವಾಗಿ ಪ್ಲಾಸ್ಟಿಕ್ ಮಯ. ಅದಕ್ಕೆ ಕಲಿಗಾಲವನ್ನ ಆಳೋದು ರಾಹು ಗ್ರಹ. ಪ್ಲಾಸ್ಟಿಕ್ ವಸ್ತುಗಳಿಗೆ ಕಾರಕ ಗ್ರಹ ರಾಹು. ರಾಹು ನಮ್ಮ ಮನಸ್ಸಿಗೆ ಚಿತ್ರ ವಿಚಿತ್ರ ಭ್ರಮೆಗಳನ್ನು ಉಂಟು ಮಾಡಿ ನಮ್ಮನ್ನು ವಾಸ್ತವ ಪ್ರಪಂಚದಿಂದ ದೂರದ ಭ್ರಮಾಲೋಕಗಳಲ್ಲಿ ಸಂಚರಿಸುವಂತೆ ಮಾಡುವಂತ ಒಂದು ಶಕ್ತಿ ಅದು. ಈ ವ್ರತಾಚರಣೆಯಲ್ಲಿ ರಾಹುವಿನ ಕಂಪನಗಳಿರುವ ಪ್ಲಾಸ್ಟಿಕ್ ವಸ್ತುಗಳನ್ನ, ಶನಿಯ ಕಂಪನಗಳಿರುವ ಕಬ್ಬಿಣ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ವಸ್ತುಗಳ ಬಳಕೆ ಆಗದಂತೆ ನೋಡಿಕೊಳ್ಬೇಕು. ಲಕ್ಷ್ಮಿಯ ಉದ್ಗಮ ಸ್ಥಾನ ಸಮುದ್ರ. ಹಾಗಾಗಿ ಸಮುದ್ರದಲ್ಲಿ ಸಿಗುವಂತ ಮುತ್ತು, ಹವಳ, ಶಂಖಗಳ ಉಪಯೋಗ ಧನಾತ್ಮಕ ತರಂಗಗಳನ್ನು ಹೆಚ್ಚಿಸುತ್ತೆ. ಇನ್ನು ರೇಷ್ಮೆ ಬಟ್ಟೆಗಳು, ಚಿನ್ನ, ಬೆಳ್ಳಿ, ತಾಮ್ರ ಹಾಗೂ ಕಂಚಿನ ಉಪಯೋಗ ಪೂಜಾ ಕಾರ್ಯದಲ್ಲಿ ಅತ್ಯಂತ ಉತ್ತಮವಾದದ್ದು. ಪಾಸಿಟಿವ್ ಎನರ್ಜಿ ಇಲ್ಲದ ಪ್ಲಾಸ್ಟಿಕ್ಕು ಮತ್ತು ಸ್ಟೀಲ್ ಗಿಫ್ಟ್ಗಳನ್ನು, ಆರ್ಟಿಫಿಷಿಯಲ್ ಜ್ಯುವೆಲ್ರಿಗಳನ್ನು ಅಲಂಕಾರಕ್ಕಾಗಿ ಬಳಸೋದನ್ನು, ತಾಂಬೂಲದ ಜೊತೆ ಕೊಡೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ನಿಮ್ಮ ಪೂಜಾ ಮನೆಗಳಲ್ಲಿ ಉಪಯೋಗಿಸದೇ ಇರುವಂಥ ವಸ್ತುಗಳನ್ನು, ಪ್ಲಾಸ್ಟಿಕ್ಕು, ಫೈಬರು, ಆರ್ಟಿಫಿಷಿಯಲ್ ಹೂಗಳು, ಹಾರ, ಬಟ್ಟಲು, ಸ್ಟ್ಯಾಂಡು, ವಿಗ್ರಹಗಳು, ಪೀಠಗಳು ಇವುಗಳನ್ನೆಲ್ಲ ತೆಗೆದು ಪರಿಪೂರ್ಣವಾಗಿ ಶುದ್ಧಗೊಳಿಸಿ. ಮನೆಯಲ್ಲಿರುವಂಥ 1 ವರ್ಷಕ್ಕೂ ಹೆಚ್ಚಿನ ಸಮಯದಿಂದ ಉಪಯೋಗಿಸದ ಎಲ್ಲ ವಸ್ತುಗಳನ್ನು ನಿರ್ದಾಕ್ಷಿಣ್ಯವಾಗಿ ತೆಗೆದುಹಾಕಿ. ಧೂಳಿನಿಂದ, ಜಾಡಿನಿಂದ, ಆರ್ಟಿಫಿಷಿಯಲ್ ಅಲಂಕಾರಿಕ ವಸ್ತುಗಳಿಂದ ನಿಮ್ಮ ಮನೆಯನ್ನು ಮುಕ್ತಗೊಳಿಸಿ ಗಾಳಿ ಮತ್ತು ಬೆಳಕು ಯಥೇಚ್ಛವಾಗಿ ಬರುವಂತೆ ಮಾಡ್ಕೋಬೇಕು. ಇನ್ನು ವ್ರತಾಚರಣೆಯ ಸಮಯದಲ್ಲಿ ಪಾಲಿಸಬೇಕಾದ ಆಹಾರ ವಿಹಾರ ನಿಯಮಗಳ ಬಗ್ಗೆ ಗಮನ ಹರಿಸೋಣ. ಈ 48 ದಿನಗಳ ಕಾಲ ನೀವು ಪಾಲಿಸಬೇಕಾದ ಆಹಾರ ಕ್ರಮಗಳು ಅತ್ಯಂತ ಮುಖ್ಯ. ನಾವು ಸೇವಿಸುವ ಆಹಾರವೇ ಸಪ್ತ ಧಾತುಗಳಾಗಿ ಬದಲಾಗಿ ಆರೋಗ್ಯವಂತ ಶರೀರದ ನಿರ್ಮಾಣ ಆಗೋದು. ನಮಗೆ ಬರುವಂಥ ಅನೇಕ ಕಷ್ಟಗಳಿಗೆ ಮೂಲ ನಮ್ಮ ಅನಾರೋಗ್ಯ. ನಾವು ಆಚರಿಸುವ ಎಲ್ಲ ವ್ರತಗಳ ಮೂಲ ಉದ್ದೇಶವೇ ಶರೀರದ ಮತ್ತು ಮನಸ್ಸಿನ ಶುದ್ಧೀಕರಣ. ಇದಕ್ಕೆ ಸಹಾಯ ಆಗೋದು ಸಾತ್ವಿಕ ಆಹಾರದಿಂದ. ಹಬೆಯಲ್ಲಿ ಬೇಯಿಸಿದ ಆಹಾರ ಪದಾರ್ಥಗಳ ಹಿತಮಿತ ಸೇವನೆ, ಹಸಿ ತರಕಾರಿಗಳು, ಹಣ್ಣುಗಳು ಹಾಗೂ ಮೊಳಕೆಯೊಡೆದ ಕಾಳುಗಳ ಸೇವನೆ, ಸರಿಯಾದ ಕ್ರಮದಲ್ಲಿ ಸರಿಯಾದ ಪ್ರಮಾಣದಲ್ಲಿ ನೀರಿನ ಸೇವನೆ, ಹಾಗೆ ರಾತ್ರಿ ಬೇಗ ಮಲಗಿ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳೋದು, ತಣ್ಣೀರಿನ ಅಥವಾ ಉಗುರು ಬೆಚ್ಚಗಿನ ಸ್ನಾನ ಮಾಡೋದು, ಮೈಗೆ ಹಿತವೆನಿಸುವ ಶುಭ್ರ ಕೋಮಲ ಬಟ್ಟೆಗಳನ್ನು ಧರಿಸೋದು ಇವೆಲ್ಲವೂ ವ್ರತಕ್ಕೆ ಪೂರಕವಾದರೆ, ಇನ್ನು ಈ ವ್ರತದ ಸಮಯದಲ್ಲಿ ಯಾವುದೆಲ್ಲ ನಿಷೇಧ ಅನ್ನೋದನ್ನು ತಿಳ್ಕೊಳ್ಳೋಣ. ಇಂದಿನ ದಿನಗಳಲ್ಲಿ ಆಹಾರ ಕಡಿಮೆಯಾಗಿ ಹಸಿವಿನಿಂದ ಸಾಯುವವರು ಯಾರೂ ಇಲ್ಲ. ನಾನಾ ರೀತಿಯ ಚಿತ್ರ ವಿಚಿತ್ರ ಆಹಾರ ಪದಾರ್ಥಗಳ ಸೇವನೆ ಹೆಚ್ಚಾಗಿ ಅನೇಕ ರೋಗಗಳಿಗೆ ಬಲಿಯಾಗ್ತಾ ಇರೋರೇ ಹೆಚ್ಚು. ನಮ್ಮ ಸುತ್ತಮುತ್ತಲೂ ಹೆಜ್ಜೆ ಹೆಜ್ಜೆಗೂ ಮಾಯೆಯಂತೆ ಆವರಿಸಿರುವ ಆಹಾರ ಪದಾರ್ಥಗಳು ನಮ್ಮನ್ನ ಬಾಯಿ ರುಚಿಯ ಗುಲಾಮಗಿರಿಗೆ ದೂಡಿದ್ದು ನಮ್ಮನ್ನ ಮಿನರಲ್ ಮ್ಯಾನುಫ್ಯಾಕ್ಚರಿಂಗ್ ಮಿಷಿನ್ಗಳನ್ನಾಗಿಸಿದೆ. ಈ ಕಾರಣಕ್ಕಾಗಿಯೇ ವ್ರತಾಚರಣೆಯ 48 ದಿನಗಳ ಕಾಲ ನಾವು ಸೇವಿಸುವ ಆಹಾರ ಪದಾರ್ಥಗಳಲ್ಲಿ ಆಯುರ್ವೇದ ಹೇಳುವ ಬಿಳಿ ವಿಷಗಳಾದ ಬಿಳಿ ಉಪ್ಪು, ಬಿಳಿ ಸಕ್ಕರೆ, ಬಿಳಿ ಮೈದಾ ಇವುಗಳ ಜೊತೆಗೆ ಪಾಕೆಟ್ ಎಣ್ಣೆಗಳು ಇವುಗಳ ಸೇವನೆ ನಿಷಿದ್ಧ. ತಾಮಸಿಕತೆಯನ್ನ ಹೆಚ್ಚಿಸುವ ಈರುಳ್ಳಿ, ಬೆಳ್ಳುಳ್ಳಿ, ಅಣಬೆ ಹಾಗೂ ತಂಗಳು ಆಹಾರ ಪದಾರ್ಥಗಳ ಸೇವನೆ ನಿಷಿದ್ಧ. ರಾಜಸಿಕ ಆಹಾರಗಳಾದ ಅತಿಯಾದ ಖಾರ, ಹುಳಿ ಇರುವಂತ ಹಾಗೂ ಮಾಂಸಾಹಾರದ ಪದಾರ್ಥಗಳು ಸಹ ನಿಷಿದ್ಧ. ಮನೆಯಿಂದ ಹೊರಗೆ ತಯಾರಿಸಿದ ಎಲ್ಲ ರೀತಿಯ ಆಹಾರ ಪದಾರ್ಥಗಳು ಸಹ ನಿಷಿದ್ಧ. ತಂಬಾಕು, ಧೂಮಪಾನ, ಮದ್ಯಪಾನ ಸೇವನೆ ಸಹ ನಿಷಿದ್ಧ. ಹಗಲು ನಿದ್ರೆ ನಿಷಿದ್ಧ. ಸೂರ್ಯಾಸ್ತದ ನಂತರ ಆಹಾರ ಸೇವನೆ ನಿಷಿದ್ಧ. ಈ ಎಲ್ಲ ಕ್ರಮಗಳನ್ನು ಅನುಸರಿಸಿ ವ್ರತವನ್ನ ಮಾಡಿದ್ದೇ ಆದರೆ ಅದರಲ್ಲಿ ಯಶಸ್ಸು ಸಿಗದು ಶತಸಿದ್ಧ. ಇನ್ನು ವರಮಹಾಲಕ್ಷ್ಮಿ ವ್ರತದ ಆಚರಣೆಯ ಮೂಲ ಉದ್ದೇಶವೇ ಸಂಪತ್ತನ್ನ ಆಕರ್ಷಣೆ ಮಾಡುವುದು. ಇತ್ತೀಚಿನ ದಿನಗಳಲ್ಲಿ ಪಾಶ್ಚಾತ್ಯ ಮನೋವೈಜ್ಞಾನಿಕ ಸಾಹಿತ್ಯದಿಂದ ಪ್ರೇರಣೆ ಪಡೆದು ಭಾರೀ ಸದ್ದು ಮಾಡ್ತಾ ಇರೋ ಮನಿ ಅಟ್ರಾಕ್ಷನ್ ಕೋರ್ಸ್ಗಳು, ಮ್ಯಾನಿಫೆಸ್ಟೇಷನ್ ಕೋರ್ಸ್ಗಳು, ಅಫರ್ಮೇಷನ್ ಕೋರ್ಸ್ಗಳಿಗೆ ಸೇರ್ತಿರುವಂಥ ಜನಗಳು ಶ್ರೀಮಂತರಾಗೋದಕ್ಕಿಂತ ಹೆಚ್ಚಾಗಿ ಕೋರ್ಸ್ ಕಂಡಕ್ಟ್ ಮಾಡ್ತಾ ಇರುವಂಥ ಮೋಟಿವೇಶನಲ್ ಗುರುಗಳು ಕೋಟ್ಯಾಧೀಶರಾಗ್ತಾ ಇರೋದನ್ನ
ನಾವೆಲ್ಲ ನೋಡ್ತಾನೆ ಇದ್ದೀವಿ. ಬಹಳಷ್ಟು ಜನರಿಗೆ ಈ ಕೋರ್ಸ್ಗಳಿಂದ ಉಪಯೋಗವಾಗದೇ ಇರುವಂಥ ಕಾರಣವನ್ನು ಒಮ್ಮೆ ವಿಶ್ಲೇಷಣೆ ಮಾಡಿದರೆ, ವೈದ್ಯಕೀಯ ವಿಜ್ಞಾನ ಹೇಳುವಂತೆ ನಮ್ಮ ಶರೀರದಲ್ಲಿ ಸುಮಾರು 63 ಟ್ರಿಲಿಯನ್ ಜೀವಕೋಶಗಳಿರುತ್ತೆ. ಪ್ರತಿಯೊಂದು ಜೀವಕೋಶದಲ್ಲೂ ಒಂದು ನ್ಯೂಕ್ಲಿಯಸ್ ಇದ್ದು ಅದರಲ್ಲಿ ಪ್ರೋಟಾನ್, ನ್ಯೂಟ್ರಾನ್ ಹಾಗೂ ಎಲೆಕ್ಟ್ರಾನ್ ಕಣಗಳು ಇರುತ್ತೆ. ಇದನ್ನೇ ನಮ್ಮ ಪುರಾಣಗಳಲ್ಲಿ ಪಾಸಿಟಿವ್ ಚಾರ್ಜ್ ಇರುವಂಥ ಪ್ರೋಟಾನ್ ಕಣವನ್ನು ವಿಷ್ಣುವಾಗಿಯೋ, ತಟಸ್ಥವಾಗಿರುವಂಥ ನ್ಯೂಟ್ರಾನ್ ಕಣವನ್ನು ಶಿವನಾಗಿಯೋ, ಹಾಗೂ ವಿಷ್ಣುವಿನ ಹೊಕ್ಕಳಿನಿಂದ ಹೊರಕ್ಕೆ ಹೊರಟ ಪದ್ಮದಲ್ಲಿ ಕುಳಿತಿರೋ ಬ್ರಹ್ಮನನ್ನು ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಮಧ್ಯೆ, ಅಂದರೆ ವಿಷ್ಣು ಮತ್ತು ಶಿವನ ಸುತ್ತ ಸುರಳಿಯಂತೆ ನಿರಂತರವಾಗಿ ಚಲಿಸುವ ನೆಗೆಟಿವ್ ಚಾರ್ಜ್ ಇರುವಂಥ ಎಲೆಕ್ಟ್ರಾನ್ ಆಗಿಯೂ ಚಿತ್ರಿಸಿರೋದು. ಈ ಮೂರೂ ಕಣಗಳಲ್ಲಿ ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿಗಳ ಮೂಲಕ ಸಮನ್ವಯತೆಯನ್ನು ಉಂಟು ಮಾಡಿರುವುದೇ ಶಕ್ತಿ ರೂಪಗಳಾದ ಲಕ್ಷ್ಮೀ, ಪಾರ್ವತಿ ಹಾಗೂ ಶಾರದೆಯರು. ಇದೇ ಸೃಷ್ಟಿ, ಸ್ಥಿತಿ, ಲಯಗಳಿಗೆ ಕಾರಣ. ನಮ್ಮ ಮನೋದೈಹಿಕ ಇಚ್ಛೆಗಳ ಪೂರೈಸುವಿಕೆಯಲ್ಲಿ ಈ ಸೂತ್ರವೇ ಕೆಲಸ ಮಾಡೋದು. ಪ್ರಾಪಂಚಿಕ ಸಂಪತ್ತಾದ ಅಷ್ಟ ಐಶ್ವರ್ಯಗಳ ವರವನ್ನು ಪಡೆಯಲು ವ್ರತದ ಪ್ರಾರಂಭದಲ್ಲಿ ನಾವು ಮಾಡುವ ಸಂಕಲ್ಪವೇ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸೋದು. ಕ್ವಾಂಟಮ್ ಫಿಸಿಕ್ಸ್ ಹೇಳುವಂತೆ ನಮ್ಮ ಭಾವನೆಗಳಂತೆ ನಮ್ಮ ಪ್ರಪಂಚ, ಅಂದರೆ ನಮ್ಮ ಚಿಂತನೆಗಳೇ ಜಗತ್ತಾಗಿ ನಮ್ಮ ಮುಂದೆ ಕಾಣಿಸ್ಕೊಳ್ಳೋದು. ಇದೇ ಆಧಾರದ ಮೇಲೆಯೇ ಯದ್ಭಾವಂ ತದ್ಭವತಿ ಅಂದಿರೋದು. ನಮ್ಮ ಶರೀರದ ಕೋಟ್ಯಾನುಕೋಟಿ ಜೀವಕೋಶಗಳಲ್ಲಿ ಒಂದೊಂದು ಜೀವಕೋಶದಲ್ಲೂ ಇರುವಂಥ ಸುಮಾರು 100 ಟ್ರಿಲಿಯನ್ ಆಟಮ್ಸ್ಗಳು, ಅಂದರೆ ಪರಮಾಣುಗಳ ಒಳಗೆ ಅಷ್ಟೈಶ್ವರ್ಯಗಳನ್ನು ನೀಡೋ ಶಕ್ತಿಯಾಗಿ ಕುಳಿತಿರುವಂಥ ಲಕ್ಷ್ಮಿಯ ಕುರಿತು ನಮ್ಮ ಮನಸ್ಸಿನಲ್ಲಿರುವಂಥ ಋಣಾತ್ಮಕ ಭಾವನೆಗಳೇ ನಾವು ಶ್ರೀಮಂತರಾಗೋದನ್ನು ತಡಿತಾ ಇರೋದು. ಹಣದ ಬಗ್ಗೆ ಬಾಲ್ಯದಿಂದಲೂ ನಮ್ಮ ತಂದೆ ತಾಯಿಗಳು, ಮನೆಯ ಹಿರಿಯರು, ನಾವು ಕಲಿತ ಶಾಲೆಗಳು, ನಮ್ಮ ಸುತ್ತಮುತ್ತಣ ಇರುವಂಥ ಜನಗಳು ನಮ್ಮಲ್ಲಿ ಋಣಾತ್ಮಕ ಚಿಂತನೆಗಳನ್ನೇ ತುಂಬಿದ್ದಾರೆ. ಶ್ರೀಮಂತಿಕೆ ಒಳ್ಳೆಯದಲ್ಲ, ಶ್ರೀಮಂತರು ಅಡ್ಡದಾರಿಯಲ್ಲಿ ಹಣ ಸಂಪಾದಿಸ್ತಾರೆ, ನಿಯತ್ತಿಗೆ ಕಾಲ ಇಲ್ಲ, ಒಳ್ಳೆಯವರಿಗೆ ಕೆಟ್ಟದಾಗೋದು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಅತಿ ಆಸೆ ಗತಿ ಕೇಡು, ಈ ಎಲ್ಲ ನಂಬಿಕೆಗಳು ಋಣಾತ್ಮಕ ಸಂಕಲ್ಪಗಳಾಗಿ ನಮ್ಮಲ್ಲಿರುವ ಋಣಾತ್ಮಕ ಬ್ರಹ್ಮ ಕಣಗಳಾದ ಎಲೆಕ್ಟ್ರಾನ್ಗಳನ್ನೇ ಪ್ರಚೋದಿಸಿ ನಮ್ಮ ಜೀವನವೆಲ್ಲ ಋಣಾತ್ಮಕ ಸೃಷ್ಟಿಯಿಂದ ತುಂಬಲ್ಪಡುತ್ತೆ. ಹಾಗಾಗಿ ತಾತ್ಕಾಲಿಕವಾಗಿ ಮಾಡುವ ಈ ಎಲ್ಲ ಮನಿ ಅಟ್ರಾಕ್ಷನ್ ಕೋರ್ಸ್ಗಳು ನಮ್ಮಲ್ಲಿರುವ ಈ ಋಣಾತ್ಮಕ ನೆನಪುಗಳನ್ನು ಅಳಿಸೋದ್ರಲ್ಲಿ ವಿಫಲ ಆಗೋದು. ಇದಕ್ಕಿರುವ ಒಂದೇ ಮಾರ್ಗವೇ ಸೆಲ್ಯುಲಾರ್ ಲೆವೆಲ್ನಲ್ಲಿ ಕಾಯ, ವಾಚ, ಮನಸ ಮಾಡುವಂಥ ಶುದ್ಧೀಕರಣ. ಸಾಂಪ್ರದಾಯಿಕ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಆದ ವರಮಹಾಲಕ್ಷ್ಮಿ ವ್ರತವನ್ನು ಅನುಷ್ಠಾನ ರೂಪದಲ್ಲಿ ಮಾಡೋದ್ರಿಂದ ಋಣಾತ್ಮಕವಾದ ಬ್ರಹ್ಮ ತತ್ವದ ಬದಲು ಧನಾತ್ಮಕವಾದ ವಿಷ್ಣು ತತ್ವವನ್ನು ನಮ್ಮಲ್ಲಿ ಜಾಗೃತ ಮಾಡ್ಕೋಬಹುದು. ಇದರಿಂದ ವಿಷ್ಣುವಿನ ಹಿಂದೆ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮಿ ತಾನಾಗಿಯೇ ಬರ್ತಾಳೆ. ಜೊತೆಗೆ ನ್ಯೂಟ್ರಲ್ ಆಗಿರುವಂಥ ಶಾಂತ ತತ್ವದ ಶಿವನ ಅನುಗ್ರಹವೂ ಸಹ ದೊರೆಯುತ್ತೆ. ಇನ್ನು ವರಮಹಾಲಕ್ಷ್ಮಿಯ ವ್ರತವನ್ನು ಅತ್ಯಂತ ಶ್ರದ್ಧೆಯಿಂದ ಶಾಸ್ತ್ರೋಕ್ತವಾಗಿ ಮಾಡಿ ಸಂಪತ್ತನ್ನು ಗಳಿಸಿದ ಮೇಲೆ ಅದನ್ನು ವಿನಮ್ರವಾಗಿ ಉಳಿಸಿಕೊಳ್ಳುವ ಪ್ರಯತ್ನವನ್ನು ಸಹ ಮಾಡಬೇಕು. ವರಮಹಾಲಕ್ಷ್ಮಿಯ ಪೂಜೆಯ ಆಚರಣೆಗಳಲ್ಲಿ ಹಣದ ಕಂತುಗಳನ್ನು, ನೋಟುಗಳ ಹಾರವನ್ನು, ಚಿನ್ನ ಬೆಳ್ಳಿ ಸಾಮಗ್ರಿಗಳನ್ನು ಪ್ರದರ್ಶನ ಮಾಡೋದು ಇತ್ತೀಚೆಗೆ ಫ್ಯಾಷನ್ ಆಗ್ತಾ ಇದೆ. ಒಬ್ಬರು ನೋಡಿಕೊಂಡು ಇನ್ನೊಬ್ಬರು ಕಾಪಿ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಇದಕ್ಕಾಗಿಯೇ ನಮ್ಮ ಪುರಾಣದಲ್ಲಿ ಬರುವ ಜಂಬಾಸುರ ವಧೆಯ ಪ್ರಸಂಗ ಈ ಸಮಯದಲ್ಲಿ ಅತ್ಯಂತ ಪ್ರಸ್ತುತವಾಗಿರೋದು. ತನ್ನ ತಪಸ್ಸಿನಿಂದ 3 ಲೋಕಗಳನ್ನು ಗೆದ್ದ ಜಂಬಾಸುರ ಅನ್ನುವಂಥ ರಾಕ್ಷಸ ಇಂದ್ರನನ್ನು ಸೋಲಿಸಿ ಸ್ವರ್ಗವನ್ನು ವಶಪಡಿಸಿಕೊಳ್ತಾನೆ. ಇದರಿಂದ ದಿಕ್ಕು ಕಾಣದ ಇಂದ್ರ ತ್ರಿಮೂರ್ತಿ ಸ್ವರೂಪಿ ದತ್ತಾತ್ರೇಯರ ಸಹಾಯ ಬೇಡಿ ಬರುವಂತ ಸಮಯದಲ್ಲಿ ಅವನ ಬೆನ್ನಟ್ಟಿ ಬರುವಂತ ಜಂಬಾಸುರ ಲಕ್ಷ್ಮೀ ಸ್ವರೂಪಿ ಪದ್ಮಾಸನದಲ್ಲಿ ಕುಳಿತಿದ್ದ ಅನಕಾದೇವಿಯ ಸೌಂದರ್ಯಕ್ಕೆ ಮರುಳಾಗಿ ಆಕೆಯನ್ನ ವಿವಾಹವಾಗಲು ಬಯಸ್ತಾನೆ. ಆಗ ಆಕೆ ತನ್ನನ್ನು ಪದ್ಮಾಸನದ ಸಮೇತ ನಿನ್ನ ತಲೆಯ ಮೇಲೆ ಕೂರಿಸಿಕೊಂಡಿದ್ದೇ ಆದರೆ ನಿನ್ನನ್ನು ಮದುವೆಯಾಗಲು ಸಿದ್ಧ ಅಂದಾಗ ಅಧಿಕಾರ ಮತ್ತು ಸಂಪತ್ತಿನ ಮದವೇರಿದ್ದ ಜಂಬಾಸುರ ಆಕೆಯನ್ನು ಅನೇಕ ಪ್ರಯತ್ನಗಳ ನಂತರ ತನ್ನ ತಲೆಯ ಮೇಲೆ ಕೂರಿಸಿಕೊಂಡ ಕ್ಷಣದಲ್ಲೇ ಸುಟ್ಟು ಭಸ್ಮವಾಗ್ತಾನೆ. ಇದರ ಸಾಂಕೇತಿಕ ಅರ್ಥ ವಿಷ್ಣು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮಿಯನ್ನ
ತನ್ನ ವಕ್ಷಸ್ಥಾನದಲ್ಲಿ ಧರಿಸಿರುವಂತೆ ನಾವು ಸಹ ನಮ್ಮ ಸಾಧನೆಯಿಂದ ಜಗತ್ತಿನಲ್ಲಿ ಸಿಗುವ ಹಣ, ಐಶ್ವರ್ಯ, ಕೀರ್ತಿ, ಯಶಸ್ಸು, ಜಯ, ವಿಜಯಗಳನ್ನು ನಮ್ಮ ವಿಶಾಲ ಹೃದಯದಿಂದ ಸಮಾಜದೊಂದಿಗೆ ಹಂಚಿಕೊಳ್ಳಬೇಕೇ ಹೊರತು ಆ ಯಶಸ್ಸಿನ ಮದವೇನಾದರೂ ನಮ್ಮ ತಲೆಗೆ ಹತ್ತಿದ್ದೇ ಆದರೆ ನಮ್ಮ ಸರ್ವನಾಶ ಖಚಿತ ಅನ್ನೋದೇ ಇದರ ಅರ್ಥ. ನಮ್ಮ ಶ್ರಮ, ಸೇವೆ ಮತ್ತು ಜ್ಞಾನದಿಂದ ಸಮಾಜಕ್ಕೆ ನಾವು ಮಾಡುವ ಪ್ರಜ್ಞಾಪೂರ್ವಕ ದಾನದಿಂದ ಮಾತ್ರವೇ ಲಕ್ಷ್ಮಿಯನ್ನ ನಮ್ಮಲ್ಲಿ ಸದಾ ಉಳಿಯುವಂತೆ ಮಾಡ್ಕೋಬಹುದು. ಲಕ್ಷ್ಮಿ ಚಂಚಲೆ, ಅವಳು ಸದಾ ಚಲಿಸ್ತಾ ಇದ್ದರೆ ಮಾತ್ರವೇ ಅವಳಿಗೆ ಬೆಲೆ. ಹರಿಯುವ ನೀರು ಎಲ್ಲೆಡೆ ಜೀವಕಳೆ ತುಂಬಿದರೆ ಒಂದೇ ಕಡೆ ನಿಂತಿರುವಂಥ ನೀರು ಕೊಳೆತು ನಾರುತ್ತೆ ಮತ್ತು ಯಾವುದೇ ಪ್ರಯೋಜನಕ್ಕೂ ಬರೋದಿಲ್ಲ. ಇಲ್ಲಿ ವೈಟ್ ಮನಿ ಮತ್ತು ಬ್ಲ್ಯಾಕ್ ಮನಿ ಪಾತ್ರ ಅತ್ಯಂತ ಮಹತ್ವವಾದದ್ದು. ಪ್ರಜ್ಞೆ ತುಂಬಿದ ಅಂದರೆ ಕಾನ್ಷಿಯಸ್ನೆಸ್ ಇರುವಂಥ ಶಕ್ತಿಯೇ ವೈಟ್ ಮನಿ. ಸಮಾಜಕ್ಕೆ ಮೌಲ್ಯ ತುಂಬುವ ನಿಸ್ವಾರ್ಥ ಸೇವೆಯ ಮೂಲಕ ನಮ್ಮಲ್ಲಿ ಸಂಗ್ರಹವಾಗುವ ಶಕ್ತಿ ಇದು. ಇದರಿಂದ ಸಮಾಜಕ್ಕೆ ಹಿತ ಹಾಗೂ ತನಗೂ ಶ್ರೇಯಸ್ಸು. ನಮ್ಮಲ್ಲಿ ನಿರ್ಭಯತೆಯನ್ನು ಉಂಟು ಮಾಡುವ ಇದು ಪ್ರಜ್ಞಾಪೂರ್ವಕ ಸಂಪತ್ತು, ಅಂದರೆ ಕಾನ್ಷಿಯಸ್ ವೆಲ್ತ್. ಇದೇ ನಾವು ಸಂಪಾದಿಸುವಂಥ ಪುಣ್ಯ. ಇನ್ನು ಸ್ವಾರ್ಥ ಭಾವದಿಂದ ಸಮಾಜದ ಇತರರಿಗೆ ಸೇರಬೇಕಾದ ಸಂಪತ್ತನ್ನು ಕಾನೂನಿನ ಕಣ್ತಪ್ಪಿಸಿ ತನ್ನಲ್ಲೇ ಅಕ್ರಮವಾಗಿ ಸಂಗ್ರಹಣ ಮಾಡಿಕೊಳ್ಳೋ ಋಣಾತ್ಮಕ ಶಕ್ತಿಯೇ ಬ್ಲ್ಯಾಕ್ ಮನಿ. ಇದನ್ನು ರಕ್ಷಿಸಿಕೊಳ್ಳೋಕೆ ಜೀವನ ಪೂರ್ತಿ ಭಯದಿಂದ ಕೂಡಿದ ಪಾಪ ಭೀತಿ ಕಾಡ್ತಾನೇ ಇರುತ್ತೆ. ಕಾನ್ಷಿಯಸ್ನೆಸ್ ಇಲ್ಲದ ಎನರ್ಜಿಯೇ ಬ್ಲ್ಯಾಕ್ ಮನಿ. ಪ್ರಜ್ಞೆಯಿಂದ ಅಂದರೆ ಕಾನ್ಷಿಯಸ್ನಿಂದ ಕೂಡಿದ ಜ್ಞಾನದಿಂದ, ಸೇವೆಯಿಂದ ಸಮಾಜದ ಅವಶ್ಯಕತೆಗಳಿಗೆ ಸಲ್ಯೂಷನ್ ಕ್ರಿಯೇಟ್ ಮಾಡೋದೇ ಹಣವನ್ನು ನಮ್ಮ ಬಳಿಗೆ ಆಕರ್ಷಿಸುವಂಥ ಪ್ರಬಲವಾದ ತಂತ್ರ. ವರಮಹಾಲಕ್ಷ್ಮಿಯು ಸಾಧನೆ ಮಾಡುವಂಥ ಎಲ್ಲರಿಗೂ ವರಗಳನ್ನು ಕೊಡಲಿ ಅಂತ ಹಾರೈಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.